ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. 10 ದಿನಗಳ ಹಿಂದೆ ಒಂದು ಸುದ್ದಿ ಮಾಡಿದ್ವಿ. ಸಿರ್ಸಿಯ ಗೌರಿ ನಾಯಕ್ ಎನ್ನುವಂಥ ಮಹಾತಾಯಿ ಒಂದೇ ಒಂದು ನಯಾ ಪೈಸೆ ಆಸೆ ಯಾವುದು ಇಲ್ಲದೆ ಕೇವಲ ಅಂಗನವಾಡಿಯ 15 ಮಕ್ಕಳಿರುವಂಥ ಅಂಗನವಾಡಿಯ ಆ ಶಾಲೆಗೆ ನೀರು ಕೊಡಬೇಕು ಅಂತ ಹೇಳಿ ಸ್ವತಃ ಆಕೆನೇ ಬಾವಿ ತೋಡ್ತಾಳೆ. ನಾವು ಸ್ಪಾಟ್ನಿಂದ 11 ದಿನಗಳ ನಿರಂತರ ವರದಿಯನ್ನು ಮಾಡ್ತೇವೆ. ಯಾರೆಲ್ಲ ನಮ್ಮ ಇಂಪ್ಯಾಕ್ಟ್ ಅಂತ ಹೇಳ್ಕೊಂಡಿದ್ದಾರೆ ಚಾನಲು ಇನ್ನೂ ಅಲ್ಲಿಗೆ ತಲುಪಿಲ್ಲ. ಬಹುಶಃ ಅವರು ತಲುಪುವಾಗ ಅಲ್ಲಿ ನೀರು ಬರೋ ಚಾನ್ಸಸ್ ಇದೆ. ಕಳೆದ 11 ದಿನಗಳಿಂದ ಗೌರಿ ನಾಯಕ್ ಬೆಂಬಲವಾಗಿ 11 ದಿನಗಳಿಂದ 2, 3, 4 ರಿಪೋರ್ಟರ್ಗಳನ್ನು ಬೆಂಗಳೂರಿನಿಂದ ಬೆಳಗಾವಿಯಿಂದ ಕಳಿಸಿ, ಜೊತೆಗೆ ಅಲ್ಲಿ ನಮ್ಮ ಇದ್ದಂಥ ರಿಪೋರ್ಟರ್ ಎಲ್ಲರೂ ಕೂಡ ನಿರಂತರವಾಗಿ ಯಾರೆಲ್ಲ ಕಾಟ ಕೊಟ್ಟರು ಅಂತಂದರೆ ಮಹಿಳಾ ಮತ್ತು ಮಕ್ಕಳ ನಿರ್ದೇಶಕಿ, ಆಮೇಲೆ ತಹಶೀಲ್ದಾರ್, PDO ವಗೇರೆ ಎಲ್ಲರೂ ಕಾಟ ಕೊಟ್ಟರು. ಆದರೆ ನಾವು ಸುಮ್ಮನಾಗಲಿಲ್ಲ. ಆ ತಾಯಿ ಇನ್ನೊಂದು 2-3 ದಿವಸ ಅಗದು ಬಿಟ್ಟರೆ ನೀರು ಬರ್ತಾಯಿತ್ತು, ಆ ಮಕ್ಕಳಿಗೆ ನೀರು ಕೊಡ್ತಾಯಿದ್ರು. ದಟ್ಸ್ ಆಲ್. ಮತ್ತು ಏನಿಲ್ಲ, ಅಲ್ಲಿಂದೇನೋ ಚಿನ್ನ ತೆಗಿತಾ ಇದ್ವಾ KGF ಪಿಕ್ಚರಲ್ಲಿದ್ದಂಗೆ, ಏನಿಲ್ಲ, ಮಣ್ಣಂಗಟ್ಟಿನಿಲ್ಲ, ಮಣ್ಣೆ ತೆಗಿತಾ ಇದ್ದದ್ದು, ನೀರು ಬಂದರೆ ಮಕ್ಕಳಿಗೆ ಸಿಗ್ತಾ ಇತ್ತು. ಆದರೆ ಯಾವಾಗ ಸುದ್ದಿ ಪ್ರಸಾರ ಮಾಡಿದ್ರು ಉಳಿದವ್ರಿಗೆಲ್ಲ ಅದು ಎಲ್ಲೆಲ್ಲೋ ಬೆಂಕಿ ಬಿದ್ದಂಗೆ ಆಯಿತು. ಇವ್ರೇನು ಮಾಡಿಬಿಟ್ರು, ಮೊದಲೆಲ್ಲ ಗೌರಿ ನಾಯಕ ಶಬಾಷ್ ಅಂದ್ಬಿಟ್ರು, ರಾತ್ರಿ ಬಂದು ಇಲ್ಲ ಹಂಗಾಗದೇ ಇಲ್ಲ, ಅದನ್ನು ಮುಚ್ಚಿಬಿಡಿ ಅಂತೇಳಿ ಈ ಥರ ಮುಚ್ಚಿಬಿಟ್ರು. ಇವರೇನು ಅಂದ್ಕೊಂಡ್ರು ಗೊತ್ತಾ, 4 ದಿವಸ ಬರ್ತಾರೆ ರಿಪೋರ್ಟರ್ಗಳು, 2 ದಿವಸ ಅಬ್ಬರ ಮಾಡ್ತಾರೆ, ಆಮೇಲೆ ಹೊರಟೋಗ್ಬಿಡ್ತಾರೆ. ಬಿಟ್ಬಿಡ್ತೀವಾ? ಬಿಡಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ಇವತ್ತು ಅಲ್ಲಿಯ MP ಅನಂತಕುಮಾರ್ ಹೆಗಡೆ ಅಲ್ಲಿಗೆ ಭೇಟಿ ನೀಡೋ ತನಕ ಬಿಡಲಿಲ್ಲ. DC ಓಕೆ ನೀವು ಬಾವಿ ತೋಡ್ಬೋದು ಅಂತ ಹೇಳೋ ತನಕ ಬಿಡಲಿಲ್ಲ, ಅದನ್ನು ಓಪನ್ ಮಾಡೋ ತನಕ ಬಿಡಲಿಲ್ಲ. ಆ ನಂತರ ಏನಾಯಿತು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಅವರಿಬ್ಬರು ಇವತ್ತು ಲೈವಲ್ಲಿ ಕೂಡ ಇರ್ತಾರೆ. ಸಂಪೂರ್ಣ ಅವತ್ತಿನಿಂದ ಇವತ್ತಿನ ತನಕ 11 ದಿನದ ಕಂಪ್ಲೀಟ್ ರಿಪೋರ್ಟ್ ಯಾವುದೇ ಚಾನಲ್ ಬಳಿ ಇಷ್ಟು ಫುಟೇಜ್ ಇದ್ದರೆ ಈ ಕ್ರೆಡಿಟ್ ನೀವೇ ತಗೊಳ್ರಪ್ಪ, ತಗೊಳ್ಳಿ ಸ್ಟೋರಿ. ಡೇ 1 10/2/2024 ವರದಿ. ಮಕ್ಕಳಿಗಾಗಿ ಬಾವಿ ತೋಡಿದ ಗೌರಿ ನಾಯಕ್. 15 ದಿವಸದಲ್ಲಿ ನೀರು ತೆಗಿತೇನೆ. 10 ದಿವಸ ಅಂದ್ರೆ ನೀರು ಕಂಡೇ ಕಾಣ್ತೇನೆ. ಎಸ್ ವೀಕ್ಷಕರೇ, ಶಿರಸಿಯ ಗಣೇಶ ನಗರದ ಅಂಗನವಾಡಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು. ಈ ಬಗ್ಗೆ ಗಮನಿಸಿದ ಗೌರಿ ನಾಯಕ್ ಅಂಗನವಾಡಿ ಪಕ್ಕದಲ್ಲೇ ಬಾವಿ ತೋಡೋದಕ್ಕೆ ಶುರು ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಮಾಡಿದ ಗೌರಿ ನಾಯಕ್ ಅವರ ಬೆನ್ನು ತಟ್ಟಿದ್ವಿ. ಗೂಗಲ್ ಪೇ ಎಲ್ಲ ಇದೆಯಾ ನಿಮ್ಮ ಹತ್ರ? ಗೂಗಲ್ ಪೇ ಎಲ್ಲ ನಮ್ಮ ಹತ್ರ ಇಲ್ಲಲ್ರಿ ಅದೆಲ್ಲವ. ನಾವು ಸ್ವಲ್ಪ ಸಹಾಯ ಮಾಡ್ಕೊಂತಿದ್ದೀವಿ ನಿಮಗೆ. ನನಗೆ ಎಂತ ಸಹಾಯ ಮಾಡೋದೇ ಬೇಡ. ನಾನು ಯಾರು ಸಹಾಯ ಪಡಿದೆ ಯಾರಿಗೂ ಕೇಳದೆ ಇದು ಮಾಡ್ತಾ ಇದ್ದೇನೆ. ನಂಗೆ ಹಂಗೆ ಒಂದು ಬಂದ್ರೆ ಸಾಕಾಗದೆ ಅಷ್ಟೇ. ಡೇ 2 11/2/2024 ರಾತ್ರಿ ಗೌರಿಗೆ ಧಮ್ಕಿ. ಹೌದು, ಗೌರಿ ನಾಯಕ್ ಶ್ರಮದ ಬಗ್ಗೆ ಶಿರಸಿಯಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ತಾಲೂಕು ಆಡಳಿತ ಮರ್ಯಾದೆ ಪ್ರಶ್ನೆಯಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ DD ಹೊಲಿಗೆಮ್ಮ ಸೇರಿದಂತೆ ಅಧಿಕಾರಿಗಳ ವಲಯದಲ್ಲಿ ಕಂಪನ ಸೃಷ್ಟಿಯಾಗಿತ್ತು. ತಕ್ಷಣವೇ ಸ್ಪಾಟ್ಗೆ ಶಿಶು ಯೋಜನಾಭಿವೃದ್ಧಿ ಮೇಲ್ವಿಚಾರಕಿ ಅನಿತಾ ಬಂದು ಬಾವಿ ತೋಡದಂತೆ ಒತ್ತಡ ಹೇರಿದ್ರು. ದಿನದ ಮೇಲೆ 2 ಮೇಡಮ್ ಬಂದು, ಯಾಕೆ ಇಲ್ಲಿ ತೆಗಿತಾ ಇದ್ರಿ ನೀವು, ಫಾರೆಸ್ಟ್ ಅಲ್ಲಿ ತೆಗಿಯೋದಿದ್ರೆ ಹೋಗಿ ತೆಗೀರಿ, ಬೇಡ ಇಲ್ಲಿ ತೆಗಿಯೋದು. ಅದಕ್ಕೆ ನನಗೂ ಬೇಜಾರಾಯ್ತು. ಡೇ 3 12/2/2024 ಬೆಂಗಳೂರಿಂದ ಹೊರಟ ನಮ್ಮ ಪ್ರತಿನಿಧಿ. ಬೇರೆ ಕರೆಗಳು ಬರ್ತವೆ, ಅಂಗನವಾಡಿಯಲ್ಲಿ ಯಾಕೆ ತೋಡ್ತಾ ಇದ್ದಾರೆ, ಫಾರೆಸ್ಟ್ ಅಲ್ಲಿ ಹೋಗಿ ತೋಡ್ಬೇಕಿತ್ತು, ಇಲ್ಲ ಅಂದ್ರೆ ಎಲ್ಲರ ಕೆಲಸ ಹೋಗ್ತದೆ ನಿಮ್ಮ ಟೀಚರ್ದೆಲ್ಲ. 10 ಸಲ ಫೋನ್ ಬಂದದೆ, ಟೀಚರ್ ಕೆಲಸ ತೆಗಿತಾನೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ಅವರು ನಮಗೆ ಕೊಡ್ಲಿ, ಫೈಂಡ್ ಔಟ್ ಯಾರು, ನಮ್ಗೆ ನೋಟಿಸ್ ಕಳಿಸಿ. ಹಂಗಾದ್ರೆ ನಮ್ಗೆ ನೋಟಿಸ್ ಬೇಕು, ನಮ್ಗೆ ನೋಟಿಸ್ ನಮ್ಗೆ ಈಗಲೇ ಬೇಕು. ಹಂಗಾದ್ರೆ ಇನ್ನು ಗೌರಿ ನಾಯಕ್ಗೆ ಒತ್ತಡ ಹಾಕೋದು ಗೊತ್ತಾಗ್ತಾ ಇದ್ದಂತೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಅಂಕಿತಾರನ್ನ ಶಿರಸಿಗೆ ಕಳಿಸಿದ್ವಿ. ಗೌರಿ ನಾಯಕ್ಗೆ ಧೈರ್ಯ ತುಂಬಿ ಮತ್ತೆ ಬಾವಿ ತೋಡುವಂತೆ ಹುರಿದುಂಬಿಸಿದ್ವಿ. ಬಳಿಕ ಗೌರಿ ನಾಯಕ್ ಮತ್ತೆ ಬಾವಿ ತೋಡಲು ಶುರು ಮಾಡಿದ್ರು. ಶಿರ್ಸಿ ತಹಶೀಲ್ದಾರ್ ಶ್ರೀಧರ್ ಅವರೇ, ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ? ನೀರು ಕೊಡೋಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರು ಕೂಡ. ಯಾರೋ ಒಂದು ನೀರು ಕೊಡ್ತೀನಿ ಅಂತಂದ್ರೆ ಕತ್ಕುಯಕ್ಕೆ ಬರ್ತೀರಾ? ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಅಂದ್ರೆ ಇಟ್ಕೊಳ್ಳಿ. ನೋಡ್ರಿ, ಈ ಸ್ಟೋರಿಯನ್ನು ನಾವು ಹಿಂಗೆ ಮಾಡೋದು.
ರಿಪಬ್ಲಿಕ್ ಕನ್ನಡದಲ್ಲಿ ಈ ಸ್ಟೋರಿಯನ್ನು ಹಿಂಗೆ ಮಾಡೋದು, ಹಿಂಗೆ ಅಟ್ಯಾಕ್ ಮಾಡೋದು ಅಧಿಕಾರಿಗಳಿಗೆ. ನಿಮಗೆ ಜಯಪ್ರಕಾಶ್ ಶೆಟ್ಟಿಯನ್ನು ನೋಟಿಸ್ ಕೊಟ್ಟು ಜೈಲಿಗೆ ಹಾಕಿಸ್ಬೇಕು ಅಂತಿದ್ರೆ ಹಾಕಿ, ನಾನು ರೆಡಿ. ಈ ಜನರ ಪರವಾಗಿ, ಗೌರಿ ನಾಯಕ್ ಅವರ ಪರವಾಗಿ, ಆ ಟೀಚರ್ಗಳ ಪರವಾಗಿ ನಾನು ರೆಡಿಯಪ್ಪ. ಡೇ 4 13/2/2024 ಡಿಡಿ ಹುಲಿಗೆಮ್ಮ ತಹಸೀಲ್ದಾರ್ ದೌಡು. ಇನ್ನು ಅಧಿಕಾರಿಯೊಬ್ಬರನ್ನ ಕಳಿಸಿ ಬಾವಿ ತೋಡದಂತೆ ಗೌರಿ ನಾಯಕ್ಗೆ ಒತ್ತಡ ಹೇರಿದ್ದ ಡಿಡಿ ಸ್ವತಃ ತಾವೇ ಸ್ಪಾಟ್ಗೆ ಬಂದ್ರು. ನಮ್ಮ ಪ್ರತಿನಿಧಿಯೊಂದಿಗೆ ದೊಡ್ಡ ವಾಗ್ವಾದವೇ ನಡೀತು. ಅಧಿಕಾರಿಗಳಿಗಂತೂ ಸಾರ್ವಜನಿಕರೇ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ಕೆಲಸಗಳೇನು? ಫುಡ್ ಕೊಡೋದು, ಟೀಚರ್ಸಿಗೆ ಪಗಾರ ಕೊಡೋದು, ಅಷ್ಟು ಬಿಟ್ರೆ ಮತ್ತೆ ನೀವೇನ್ ಮಾಡ್ಕೊಡ್ತೀರಿ ಅಭಿವೃದ್ಧಿ ಕೆಲಸ? ಮತ್ತೆಗೆ ನಾಳೆ ಬಂದು ಪರ್ಮಿಷನ್ ಎಲ್ಲಿದ್ಯಮ್ಮ ಎದ್ದು ಬರ್ರಿ ಬಾವಿ ಮುಚ್ಚಿದೆ ಅಂತಂದ್ರೆ ಏನ್ ಮಾಡ್ಬೇಕು? ಮೇಡಮ್ ನೀವು ಏನ್ ಹೇಳಿಕೆನ ಕೊಡ್ಲಾರ್ದೆ ನಾನು ಹೇಳ್ತಾ ಇದ್ದೀನಲ್ಲಮ್ಮ, 2 ದಿವಸ ಟೈಮ್ ಕೊಡಿ ಅಂತ. 2 ದಿವಸ ನೀವು ಸ್ಟಾಪ್ ಮಾಡಿದ್ರೆ ಅವ್ರ ಹೆಲ್ತ್ ಇಶ್ಯೂ ಆಗ್ತದೆ, ಸಮಸ್ಯೆ ಆಗ್ತದೆ, ಮತ್ತೆ ಮಾನಸಿಕ ಕುಗ್ಗಿದಾರ ಅವ್ರು. ಬಂದಾಗ ಫಸ್ಟ್ ಏನ್ ಮಾಡ್ತೀರಿ ನೀವು ನೀರನ್ನ? ಬಂದಾಗ ದೇವರಿಗೊಂದು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲೊಂದು ಬಟ್ರಿ ಕರ್ಸಿ ಪೂಜೆ ಮಾಡಿಸಿ ನೀವೆಲ್ಲ ಬರಬೇಕು. ಒಂದು ಊಟ ಇಟ್ಕೊಳ್ತೇವೆ, ಗಂಗೆ ಪೂಜೆ ಮಾಡಿ ನೀವೆಲ್ಲ ಮಾಧ್ಯಮದವ್ರು ಬರಬೇಕು. ಡೇ 5 14/2/2024 ಮತ್ತೆ ಬಾವಿಗಿಳಿದ ಗೌರಿ ನಾಯಕ್. ತಾಲೂಕು ಆಡಳಿತದ ಮೌಖಿಕ ಆದೇಶದ ಮೇರೆಗೆ ಗೌರಿ ನಾಯಕ್ ಮತ್ತೆ ಬಾವಿ ತೋಡಲು ಶುರು ಮಾಡ್ತಾರೆ. ಫೆಬ್ರವರಿ 14ರಿಂದ 19ರವರೆಗೆ ಒಟ್ಟು 6 ದಿನ ಬಾವಿ ತೋಡಲು ಗೌರಿ ನಾಯಕ್ ಶುರು ಮಾಡಿದ್ರು. ಡೇ 6 18/2/2024 ಸಚಿವ ಮಂಕಾಳ ವೈದ್ಯ ಭೇಟಿ, ಸನ್ಮಾನ. ಇನ್ನು ಗೌರಿ ನಾಯಕ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಭೇಟಿ ನೀಡಿದ್ರು. ತಾಯಿ ಗೌರಿ ನಾಯಕ್ಗೆ ಸನ್ಮಾನ ಮಾಡಿದ್ರು. ಡೇ 7 19/2/2024 ಬಾವಿ ಮುಚ್ಚಿಸಿದ ತಹಸೀಲ್ದಾರ್ ಶ್ರೀಧರ್. ಫೆಬ್ರವರಿ 19ರ ಸಂಜೆ ಇದ್ದಕ್ಕಿದ್ದಂತೆ ಬಾವಿ ತೋಡದಂತೆ ತಹಸೀಲ್ದಾರ್ ಶ್ರೀಧರ್ ಸೂಚನೆಯನ್ನ ಕೊಟ್ಟರು. ಬಾವಿಗೆ ಮರದ ಹಲಗೆಯಿಂದ ಮುಚ್ಚಿಸಿದ್ರು. ಡೇ 8 20/2/2024 ಮತ್ತೆ ಗ್ರೌಂಡ್ನಲ್ಲಿ ನಮ್ಮ ಪ್ರತಿನಿಧಿಗಳು. ಫೆಬ್ರವರಿ 20ರಂದು ಬಾವಿ ತೋಡಲು ಅಡ್ಡಿಪಡಿಸಿದವರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಮತ್ತೆ ಬಾವಿಗೆ ಹಲಗೆ ಮುಚ್ಚಿಸಿದ್ರು. ಇದರಿಂದ ಗೌರಿ ನಾಯಕ್ ಅಕ್ಷರಶಃ ನೊಂದು ತಾವೇ ತೋಡಿದ್ದ ಬಾವಿಯನ್ನ ಮುಚ್ಚಲು ಮುಂದಾದ್ರು. ಬಳಿಕ ಸ್ಥಳೀಯರು ಬಾವಿ ಮುಚ್ಚದಂತೆ ತಡೀತಾರೆ. ಅಲ್ಲ ಬಿಡಿ ಒಂದು ಅವಕಾಶ ಅಲ್ಲ. ಗೌರಿ ನಾಯಕ್ ಅವರೇ, ಅವರ ಆಕ್ರೋಶ ಕಟ್ಟೆ ಹೊಡೆದ ಗೌರಿ ನಾಯಕ್ ಅವರೇ, ಈಗ ಆಯ್ತು ರೀ, ಸಮಾಧಾನ ಮಾಡ್ಕೊಳ್ಳಿ. ಎಷ್ಟು ದಿನ ಇವತ್ತೊಂದು ನೋಡೋಣ ಡೇ 9 20/2/2024 ಸಂಜೆ ಬಿಗ್ ಇಂಪ್ಯಾಕ್ಟ್ ಚಾಟಿ, ತಹಸೀಲ್ದಾರ್ ಚಳಿ ಬಿಡಿಸಿದ ರಿಪಬ್ಲಿಕ್ ಕನ್ನಡ. ಇನ್ನು ಗೌರಿ ನಾಯಕ್ಗೆ ಅಡ್ಡಿಯಾಗಿದ್ದ ತಹಸೀಲ್ದಾರ್ ಶ್ರೀಧರ್ಗೆ ಬಿಗ್ ಇಂಪ್ಯಾಕ್ಟ್ ನಲ್ಲಿ ಚಾಟಿ ಬೀಸಿ ತರಾಟೆಗೆ ತೆಗೆದುಕೊಂಡಿದ್ವಿ. ಆ ತಾಯಿ ಒಂದು ಬಾವಿ ತೋಡಿ ಅದಕ್ಕೆ ಅದು ಸುತ್ತಮುತ್ತ ಮತ್ತೊಂದು ಕಟ್ಟಿದ್ರೆ ಆಯ್ತಪ್ಪ. ಶ್ರೀಧರ್ ಅವರೇ, ನೀರು ಕೊಡೋ ಯೋಗ್ಯತೆ ಇಲ್ಲ ಶ್ರೀಧರ್ ನಿಮಗೆ. ಜನರ ತೆರಿಗೆ ದುಡ್ಡಲ್ಲಿ ನಿಮ್ಮ ಸಂಬಳ. ಇಡೀ ವೀಕ್ಷಕರು ಇವತ್ತು ಫೋನ್ ಮಾಡಿ ಕೇಳಬೇಕು ಶ್ರೀಧರ್ಗೆ, ಹೆಂಗೆ ಮುಚ್ಚಿದ್ರಿ ಅಥವಾ ಯಾವಾಗ ನೀರು ಕೊಡ್ತೀರಿ? ಏನು ಈಗೋ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಅಷ್ಟು ತಾಕತ್ತಿದ್ರೆ, ಅಷ್ಟು ದಮ್ಮಿದ್ರೆ ಆ ಮಕ್ಕಳಿಗೆ ನೀವೇ ಬಾವಿ ತೋಡಿ ಕೊಡಬೇಕಾಗಿತ್ತು. ಈಗ ಮುಚ್ಚಿದ್ದೀರಿ. ಇವರೇ ಶ್ರೀಧರ್, ಕೇಳಿ ಪ್ರಶ್ನೆ, ಹೆಂಗೆ ಮುಚ್ಚಿದ್ದೀರಿ? ಹಾಗಿದ್ರೆ ನೀವು ಮಾಡಿಕೊಡಿ. ಯಾವಾಗ ಮಾಡಿಕೊಡ್ತೀರಿ? ಇದನ್ನು ಬಿಡೋದೇ ಇಲ್ಲ ರೀ, ಅದು ಏನಾಗುತ್ತೆ ಆಗಲಿ. ಡೇ 10 21/2/2024 ಡಿಸಿಗೆ ಸಂಸದರಿಂದ ಫೋನ್ ತರಾಟೆ. ಇನ್ನು ಶಿರಸಿಯ ಗಣೇಶ ನಗರಕ್ಕೆ ಖುದ್ದಾಗಿ ಸಂಸದ ಅನಂತಕುಮಾರ್ ಹೆಗಡೆ ಸ್ಪಾಟ್ಗೆ ಆಗಮಿಸಿದ್ರು. ಡಿಸಿ ಗಂಗೂಬಾಯಿಗೆ ಕರೆ ಮಾಡಿ ಬಾವಿ ತೋಡಲು ಅನುಮತಿ ನೀಡುವಂತೆ ಸೂಚಿಸಿದ್ರು. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಕೈನಲ್ಲೇ ಆ ಬಾವಿ ಆಗಲಿ ಮತ್ತು ನಿಮ್ಮದೇ ಹೆಸರಿಡ್ತೀವಿ ಆ ಬಾವಿ. ನೋಡ್ರಪ್ಪ, ಚಾವಿ ಬರ್ತಾ ಇದೆ ನೋಡಿ.
ಓಕೆನಾ? ತೊಳೆ ಎಸ್ ಹೋಗ್ಲಿ ನೋಡಿ. ಗೌರಿ ನಾಯಕ್ ಅವರೀಗ ಚಾವಿಯನ್ನು ತೆಗಿತಾರೆ. ಓಪನ್ ಹಗ್ಗ ತಗೊಳ್ಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಯಪ್ರಕಾಶ್ ಶೆಟ್ರೆ ಗಮನಿಸ್ತಾ ಇದ್ದೀರಿ ನೀವು ಕೂಡ. ಬಿಗ್ ಇಂಪ್ಯಾಕ್ಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಆಗಲೇ DC ಅವ್ರ ಜೊತೆ ಮಾತಾಡಿದ್ದೀನಿ, ಇಲ್ಲೇ ಸ್ಪಾಟ್ನಲ್ಲೇ ಇದ್ದೀನಿ. ಅವರು ಕೂಡ ರೈಟಿಂಗ್ದಲ್ಲೇ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಈ ಕೆಲಸ ಅವರಿಂದನೇ ಆಗಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಭಾವನಾತ್ಮಕವಾಗಿ ಅವರು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರು. ನಿಂತ್ಕೊಂತೀವಿ, ಅವರೇ ತೆಗೆದು ಈ ಕೆಲಸ ಕಂಪ್ಲೀಟ್ ಮಾಡಲಿ. ಬಳಿಕ ಗೌರಿ ನಾಯಕ್ ಬಾವಿ ತೋಡಲು ಶುರು ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮಹಾ ಬಿಗ್ ಇಂಪ್ಯಾಕ್ಟ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್.